ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 115ರಲ್ಲಿ ಕೌಶಲ್ಯ ರಾಮನ ದೃಢ ನಿರ್ಧಾರವನ್ನು ತಿಳಿದು ಮಗನಿಗೆ ಅರಣ್ಯಕ್ಕೆ ಹೋಗಲಿಕ್ಕೆ ಸಮ್ಮತಿಯನ್ನು ಕೊಡ್ತಾಳೆ. ಮುಂದೆ ಜೊತೆಗೆ ಅವಳು ಮಗನಿಗೆ ಆಶೀರ್ವಾದ ಮಾಡ್ತಿರ್ತಾಳೆ. ಅಂದರೆ ನೀನು ಅರಣ್ಯಕ್ಕೆ ಹೋದಿ ಅಂದ್ರೆ ನೀ ಇಲ್ಲಿ ತನಕ ಏನು ಧರ್ಮವನ್ನು ಕಾಪಾಡ್ಕೊಂಡು ಬಂದೀಯಾ, ಆ ಧರ್ಮ ನಿನ್ನ ಕಾಪಾಡಲಿ. ತಂದೆ ತಾಯಿ ಸೇವಾ ಮಾಡ್ಕೊತ ಬಂದೀಯಾ, ಆ ಸೇವೆಯ ಪ್ರತಿಫಲವಾಗಿ ಅದು ಅವರ ಆಶೀರ್ವಾದ ನಿನಗೆ ಅಸ್ತ್ರವಾಗಿ ನಿನ್ನ ರಕ್ಷಣೆಗೆ ನಿಲ್ಲಲಿ. ಮತ್ತು ನದಿ ಕೊಳ್ಳ ಇವುದ್ರ ಜೊತೆಗೆ ನೀನು 14 ವರ್ಷ ತೆಗಿಬೇಕು, ಅವೆಲ್ಲ ನಿನಗೆ ಅನುಕೂಲಕರವಾಗಲಿ. ಇನ್ನು ಕಾಲಚಕ್ರ ಏನಿದೆ, ಒಂದು ಕಾಲದಿಂದ ಹಿಡ್ಕೊಂಡು ಒಂದು ಕ್ಷಣದಿಂದ ಹಿಡ್ಕೊಂಡು ಮುಂದೆ ವರ್ಷಗಂಟಲೆ ಸಂವತ್ಸರಗಂಟಲೆ ಬರ್ತಿದೆಯಲ್ಲ, ಅವೆಲ್ಲ ನಿನಗೆ ಸಹಕಾರಿಯಾಗಲಿ, ನಿನಗೆ ಒಳ್ಳೆಯದನ್ನು ತರಲಿ ಅಂತ ಹೇಳಿ ಮಗನಿಗೆ ಅವಳೇನು ಮಾಡ್ತಾಳೆ, ಹೋಗೋ ಕಾಲಕ್ಕೆ ಈ ಆಶೀರ್ವಾದ ಮಾಡ್ತಿರ್ತಾಳೆ. ಇದನ್ನು ದೇವರಲ್ಲಿನೂ ನಿಸರ್ಗದಲ್ಲಿನೂ ಬೇಡ್ಕೊಳ್ತಿರ್ತಾಳೆ. ನನ್ನ ಮಗನಿಗೆ ನೀವೆಲ್ಲರೂ ಅನುಕೂಲಕರವಾಗಿ ಬರ್ರಿ, ನನ್ನ ಮಗನಿಗೆ ತೊಂದರೆ ಕೊಡಬೇಡ್ರಿ ಅಂತ ಹೇಳಿ ಆಕೆ ನಿಸರ್ಗದಲ್ಲಿ ಈ ಕಾಲದಲ್ಲಿ ಬೇಡ್ಕೊಳ್ತಾಳೆ ಮತ್ತು ಮಗನಿಗೂ ಧೈರ್ಯ ತುಂಬ್ತಿರ್ತಾಳೆ. ಅದನ್ನೇ ಮುಂದುವರಿಸಿ ಕೌಶಲ್ಯ ಮಗನಿಗೆ ಮುಂದುವರೆದು ಹೇಳ್ತಾಳೆ, ರಾಕ್ಷಸ ಪಿಶಾಚಿ ಮಾಂಸಭಕ್ಷಕ ಮೃಗಗಳಿಗೆ ಭಯಪಡಬೇಡ ತಂದನೆ. ಈಗ ನೀ ಎಲ್ಲಿ ಹೊಂಟಿಪ್ಪ ಅಂದ್ರೆ ದಂಡಕಾರಣ್ಯ ಅಂದರೆ ಅಲ್ಲಿ ಬಹಳ ಕ್ರೂರ ಪ್ರಾಣಿಗಳಿವೆ, ರಾಕ್ಷಸರಿದ್ದಾರೆ, ಅವ್ರಿಗೆ ನೀನು ಹೆದರಕ್ಕೆ ಹೋಗಬೇಡಪ್ಪ ಮಗನೇ ಅಂತ ಹೇಳ್ತಾಳೆ. ಹಾವು ಚೇಳು ಸೊಳ್ಳೆ ಕೀಟ ಮಂಗಗಳು ಇಲ್ಲದಿರಲಿ ನೀನಿದ್ದ ಕಾಡಿನಲ್ಲಿ. ದೇವರಲ್ಲಿ ನಾನು ಬೇಡ್ಕೋತೇನೆ ಮಗನೇ, ನಿನಗೆ ಇವ್ಯಾವ ಕ್ರೂರ ಪ್ರಾಣಿಗಳಿಂದ ನಿನಗೆ ತೊಂದರೆ ಆಗಿರಬಾರ್ದು. ನೀ ಯಾವ ಕಾಡಿನಲ್ಲಿ ಇರ್ತೀಯ, ಯಾವ ಸ್ಥಳದಲ್ಲಿ ನೀವು ವಾಸ ಮಾಡ್ತಿದ್ದೀಯ, ಆ ಸ್ಥಳದಲ್ಲಿ ಹಾವು ಚೇಳು ಕೀಟ ಇವು ಯಾವ ನಿನಗೆ ಬಾಧಿಸದಿರಲಿ, ನಿನಗೆ ತೊಂದರೆ ಕೊಡದಿರಲಿ ಅಂತ ಹೇಳಿ ಅವಳು ಅದನ್ನು ದೇವರಲ್ಲಿ ಕೇಳ್ಕೊಳ್ತಾಳೆ. ಮಹಾಗಜ ಸಿಂಹ ಹುಲಿ ಕರಡಿ ಕಾಡಕೋಣ ವೈರಿಗಳಾಗದಿರಲಿ ನಿನ್ನ ಓ ಕಂದ. ಅಲ್ಲಿ ಇರುವಂಥ ಈ ಪ್ರಾಣಿಗಳೇನದಲ್ಲ, ಕ್ರೂರ ಪ್ರಾಣಿಗಳು, ಸಾಧು ಪ್ರಾಣಿಗಳಾಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೇಕು, ಅವು ಯಾವ ನಿನಗೆ ವೈರಿಗಳಾಗದಿರಲಿ ದೇವರೇ, ಅವು ಎಲ್ಲ ನನ್ನ ಮಗನ ಮಿತ್ರರಾಗಿರಲಿ, ನೀನು ಮಿತ್ರರಂತೆ ನಿನ್ನನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ಇಲ್ಲಿ ಕೌಶಲ್ಯ ಹೇಳ್ತಾಳೆ. ಮುಂದುವರೆದು ಹಾನಿ ಮಾಡದಿರಲಿ ಎಂದು ಅವುಗಳನ್ನು ಪೂಜಿಸುವೆ. ಇಲ್ಲಿ ನೋಡಿ, ನಾವು ಭಾರತೀಯರಲ್ಲಿ ಎಲ್ಲನೂ ಪೂಜೆ ಮಾಡ್ತೇವೆ. ನಾವು ಕೀಟಗಳನ್ನು ಪೂಜೆ ಮಾಡ್ತೇವೆ, ಹಕ್ಕಿಗಳನ್ನು ಪೂಜೆ ಮಾಡ್ತೇವೆ, ಗಿಡ ಮರಗಳನ್ನು ಪೂಜೆ ಮಾಡ್ತೇವೆ. ಭಾರತೀಯರು ಪೂಜೆ ಮಾಡದೇ ಇರುವಂಥ ಯಾವುದೇ ವಸ್ತು ಭೂಮಿ ಮ್ಯಾಗ ಇಲ್ಲ. ಯಾಕೆ ಹೀಗೆ ಮಾಡ್ತಾರಂದರೆ, ವಾಲ್ಮೀಕಿಯವರು ಪ್ರಾರಂಭದಲ್ಲಿ ಹೇಳ ಅದನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದೀನಿ. ಇದು ಎಲ್ಲ ಯಾವುದಪ್ಪ ಅಂದ್ರೆ ಬ್ರಹ್ಮಸತ್ವ, ಮೂಲ ಬ್ರಹ್ಮಸತ್ವ. ಅದು ನಿರಂತರವಾಗಿ ಅದು ತಳ ರೂಪದಲ್ಲಿ, ಘನ ರೂಪದಲ್ಲಿ, ವಾಯು ರೂಪದಲ್ಲಿ ಬದಲಾವಣೆ ಇರ್ತದೆ. ಆ ಬದಲಾವಣೆಯ ಪ್ರಕ್ರಿಯೆ ಪ್ರೊಸೆಸ್ ಏನಿದೆ, ದಿ ಪ್ರೊಸೆಸ್ ಆಫ್ ಚೇಂಜ್ ಅಂತ ಹೇಳ್ತಾರೆ. ಪ್ರೊಸೆಸ್ ಆಫ್ ಫಾರ್ಮೇಷನ್ ಏನಿದೆ, ರಿಫಾರ್ಮೇಷನ್ ಏನಿದೆ, ಚೇಂಜಿಂಗ್ ದ ಫಾರ್ಮ್ ಏನಿದೆ, ಅದಕ್ಕೆ ನಿಯತಿ ಅಂತ ಕರೀತಾನೆ. ಆ ನಿಯತಿಯಿಂದ ಬರೋದು ಬದಲಾವಣೆ ಆಗಿ ಹೊರಗೆ ಬರ್ತದಲ್ಲ, ಅದು ಏನು ಬರ್ತಿದೆ ಅನಿರೀಕ್ಷಿತ ಪ್ರತಿಫಲ, ಅದು ಯಾರಿಗೂ ಗೊತ್ತಿಲ್ಲ. ಅದನ್ನೇ ದೈವ ಅಂತ ಕರೀತಾನೆ. ಈ ವಿಶ್ವವನ್ನೇ ಇವೆಲ್ಲ ಚಟುವಟಿಕೆಗಳು, ಗ್ರಹಗಳಿರ್ಬೋದು, ನಕ್ಷತ್ರಗಳಿರ್ಬೋದು, ಸೂರ್ಯ ಇರ್ಬೋದು, ಇವನ್ನೆಲ್ಲ ಒಳಗೊಂಡದ್ದೇನೆ ವಿಶ್ವನ ಯಾವ ಆಧಾರದ ಮ್ಯಾಗ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸ್ಥಾವರ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಹೋಗವ ಅವನಿಗೆ ಸ್ಥಾವರ ಅಂತಾರೆ. ಬದಲಾವಣೆಗೆ ಒಳಪಟ್ಟದಕ್ಕೆ ಜಂಗಮ ಅಂತ ಬರ್ತಾರೆ. ಇಲ್ಲಿ ಸ್ಥಾವರ ಮತ್ತು ಜಂಗಮ ವಾಲ್ಮೀಕಿಯವರು ಈ ರಾಮಾಯಣ ಸಂದರ್ಭದಲ್ಲಿ ಕೊಟ್ಟಂತಹ ಅರ್ಥ ವಿವರಣೆ ಬೇರೆ ಇದೆ. 12ನೇ ಶತಮಾನದಲ್ಲಿ ಈ ಭಕ್ತರೇನು, ಇವರೇನು ಶಿವನ ಭಕ್ತರೇನು ಕೊಟ್ಟಾರಲ್ಲ, ಅದು ಭಕ್ತಿ ಮೂಮೆಂಟ್ನಲ್ಲಿ ಬಸವಣ್ಣ ಮತ್ತು ಹಲವಾರು ಶರಣರು ಏನು ಕೊಟ್ಟಾರ, ಆ ಸ್ಥಾವರ ಮತ್ತು ಜಂಗಮದ ಅರ್ಥನ ಬೇರೆಯೇ ಇದೆ. ಅದಕ್ಕೆ ಇಲ್ಲಿ ಇವರೇನು ಹೇಳ್ತಾರಂದರೆ, ಇದೆಲ್ಲನೂ ನಡ್ಸ್ಕೊಂಡು ಹೊಂಟಿದ್ದಾನೆ ವಿಶ್ವದಲ್ಲಿ ಅಂತ ನಿಯತಿ ಬಂದಿತ್ತ ನಾವೆಲ್ಲ. ಅದಕ್ಕೆ ಇಲ್ಲಿ ಏನಾಗ್ತಿದೆ ಅಂದರೆ, ಅಲ್ಲೇ ಅವನು ಹೇಳ್ತಾನೆ, ಪ್ರತಿಯೊಂದು ಇದರಲ್ಲಿನೂ ಯಾರಿದ್ದಾರೆ, ಆತ್ಮ ಇದೆ, ಮಹಾನ್ ಆತ್ಮ ಇದೆ, ಪ್ರತಿಯೊಂದರಲ್ಲಿನೂ ಆತ್ಮ ಇದೆ. ಆ ಆತ್ಮನ ಕಣಗಳು. ಅದಕ್ಕೆ ಒಂದು ಸಲ ಹೇಳ್ತಾನೆ,
ಈ ಇರುವಂಥ ಎಲ್ಲ ಸಜೀವ ಮತ್ತು ನಿರ್ಜೀವ ವಸ್ತುಗಳೆಲ್ಲ ಏನಿವೆ ಇವು ಸಹ ಆತ್ಮಗಳು ಅಂತ ಹೇಳ್ತಾನೆ. ಅದಕ್ಕೆ ನಾವೇನಂತೀವಿ ಅಂದರೆ ಇದನ್ನೆಲ್ಲನೂ ಈ ವಿಶ್ವವನ್ನೇ ನಿಯಂತ್ರಣ ಮಾಡ್ಕೊಂಡು ಹೋಗುವಂಥ ಮಹಾನ್ ಶಕ್ತಿ ದೈವಿ ಶಕ್ತಿ ಏನಿದೆ, ಆ ದೈವಿ ಶಕ್ತಿ ಪ್ರತಿಯೊಂದರಲ್ಲಿ ಇದನ್ನೇ ಭಗವದ್ಗೀತಾದಲ್ಲಿ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನಾನು ಎಲ್ಲದರಲ್ಲಿದ್ದೇನೆ, ಆದರೆ ಅವು ಮಾತ್ರ ನನ್ನಲ್ಲಿಲ್ಲ. ಅವುಗಳ ಗುಣಗಳು ನನ್ನ ಗುಣಗಳನ್ನು ಅವರಲ್ಲಿವೆ, ಆದರೆ ಅವುಗಳ ಗುಣ ನನ್ನಲ್ಲಿಲ್ಲ. ನಾ ಎಲ್ಲದರಲ್ಲಿದ್ದೇನೆ, ಯಾವುದು ನನ್ನಲ್ಲಿಲ್ಲ ಅನ್ನೊಂದು ಏನಿದೆಯಲ್ಲ, ಇದೇ ವಾಲ್ಮೀಕಿಯವರ ಕಾನ್ಸೆಪ್ಟಿಂದ ಅದು ಬಂದದ್ದು. ಅದಕ್ಕೆ ಹೇಳ್ತೇವೆ, ನಮಗೆ ಮಹಾಭಾರತ ಏನಿದೆಯಲ್ಲ ಬಹಳಷ್ಟು ಜನ ಅಧ್ಯಯನಕಾರ ಹೇಳ್ತಾರೆ, ಇಲ್ಲಿ ವಾಲ್ಮೀಕಿಯವರು ತತ್ವಗಳನ್ನು, ತರ್ಕಗಳನ್ನು, ವಿಚಾರಗಳನ್ನು ಏನು ಮಂಡಿಸ್ಯಾರಲ್ಲ ಅದರದನ್ನೇ ಅದು ಎಕ್ಸ್ಟೆನ್ಷನ್ ಅಂತಲೇ ಹೇಳ್ತಾರೆ. ಅದಕ್ಕೆ ರಿವೈಸ್ಡ್ ವರ್ಷನ್ ಆಫ್ ಮಹಾಭಾರತ ಇಸ್ ನಥಿಂಗ್ ಬಟ್ ದ ರಿವೈಸ್ಡ್ ವರ್ಷನ್ ಆಫ್ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ. ಇವೆಲ್ಲ ಅಲ್ಲೇ ಬರ್ತಾವ, ಕೆಲವೊಂದು ಮಾರ್ಪಾಡಾಗ್ಯಾವ, ಕೆಲವೊಂದು ವಿರೋಧ ಆಗ್ತಾವ, ಇನ್ನು ಕೆಲವೊಂದು ಈ ವಾಲ್ಮೀಕಿ ಹೇಳಿದ ಹಾಗೆ ಅವರು ವಾದಗಳನ್ನು ಮಂಡಿಸ್ಯಾರ. ಮುಂದುವರೆದು ಸರ್ವಸಿದ್ಧತೆಯಿಂದ ಹೋಗುವ ಅರಣ್ಯಕ್ಕೆ ಹೋಗಂದ, ನೀನು ಈಗೇನು ಹೊಂಟಿದೆಯಲ್ಲ, ನೀನು ಹೋಗುವಂಥ ದಾರಿ ನಿನಗೆ ಅನುಕೂಲಕರವಾಗಲಿ. ಆದರೆ ನೀನು ಏನು ಮಾಡಬೇಕಪ್ಪ ಅಂದರೆ ನಿನ್ನ ಸಿದ್ಧತೆಯಲ್ಲೇ ಹೋಗಬೇಕು. ನಿನ್ನ ರಕ್ಷಣೆಯನ್ನು ನೀನು ಸ್ವಯಂ ಮಾಡ್ಕೊಳ್ಬೇಕಾಗ್ತಿದೆ. ಈಗ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನೀವು ಹೊರಡು ಅಂತ ಹೇಳ್ತಾಳೆ. ಓ ರಾಮ, ದಂಡಕಾರಣ್ಯದಲ್ಲಿ ನಿನ್ನ ರಕ್ಷಣೆಗಾಗಿ ಸೂರ್ಯ, ಚಂದ್ರ, ಗುರು, ಕುಬೇರ, ಯಮ ಎಲ್ಲರನ್ನೂ ನಿತ್ಯ ಪೂಜಿಸುವೆ ನಾನು ಹೇಳ್ತಾರೆ. ಇಲ್ಲಿ ಏನಿವೆಲ್ಲ ಪ್ರಾಣಿ, ಕೀಟ, ಪಕ್ಷಿ ಇವುಗಳನ್ನು ನಾನು ಪೂಜೆ ಮಾಡ್ತೇನೆ, ನಿಸರ್ಗವನ್ನು ಪೂಜೆ ಮಾಡ್ತೇನೆ. ಯಾಕಂದರೆ ಅವತ್ರಲ್ಲಿನೂ ಆತ್ಮ ಇದೆ, ಆತ್ಮನ ಅಂಶ ಇದೆ, ಅವು ಕೂಡ ದೈವಿ ಅಂಶವನ್ನು ಹೊಂದ್ಯಾವ. ಅವುಗಳನ್ನು ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ಮಗನಿಗೆ ತೊಂದರೆ ಕೊಡಬೇಡ್ರಿ, ಅವ್ನು ಸಹಕಾರ ಕೊಡು ಅಂತ ಆ ಪಕ್ಷಿ, ಪ್ರಾಣಿ, ಕೀಟ ಇವುಗಳನ್ನು ಮಾಡ್ಕೊಳ್ತೇನೆ. ಜೊತೆಗೆ ಸೂರ್ಯನಲ್ಲಿನೂ ಮಾಡ್ಕೊಳ್ತೇನೆ. ಯಾಕಂದ್ರೆ ನಿತ್ಯ ಸೂರ್ಯ ಹೇಳ್ತಾನೆ, ಮತ್ತು ಸೂರ್ಯಗೆ ನಾನು ಹೇಳ್ತೇನೆ, ನನ್ನ ಮಗನೇನು ರಕ್ಷಣೆ ಮಾಡಪ್ಪ. ಯಾಕಂದರೆ 12 ಗಂಟೆ ನೀನು ಮುಂಜಾನೆ ಉದಯದಿಂದ ಹಿಡ್ಕೊಂಡು ಅಸ್ತದವರೆಗೆ ನನ್ನ ಮಗನ ರಕ್ಷಣೆ ಮಾಡು. ಚಂದ್ರನಿಗೂ ಹೇಳ್ತಾಳೆ ಆಕೆ, ರಾತ್ರಿ ನೀನು ಉದಯ ಆಗ್ತಿಲ್ಲ, ನೀನು ಕೂಡ ಸೂರ್ಯಚಂದ್ರ ಇಬ್ಬರು ಸೇರಿಕೊಂಡು ನನ್ನ ಮಗ ಎಲ್ಲೆಲ್ಲಿ ಅರಣ್ಯದಾಗಿರ್ತಾನೆ ಅಲ್ಲೆಲ್ಲ ನೀವು ಅವನಿಗೆ ರಕ್ಷಣೆ ಕೊಡ್ರಿ ಅಂತೇಳಿ ಅವ್ರನ್ನ ನಿತ್ಯ ಪೂಜೆ ಮಾಡ್ತೇನೆ. ನೀನು 14 ವರ್ಷ ಹೋಗಿ ಬರೋ ತನಕ ಇವೆಲ್ಲ ಪ್ರಾಣಿ, ಕೀಟ, ಪಕ್ಷಿ, ಸೂರ್ಯ, ಚಂದ್ರ, ಇವು ಯಮ, ಕುಬೇರ ಇವರೆಲ್ಲರೂ ನಾನು ನಿಮಗೆ ಪೂಜೆ ಮಾಡ್ತೇನೆ. ನನ್ನ ಮಗನಿಗೆ ತೊಂದರೆ ಕೊಡಬೇಡ್ರಿ, ನನ್ನ ಮಗನಿಗೆ ಒಂದು 14 ವರ್ಷ ಮುಗಿಸ್ಕೊಂಡು ಬರುವ ಹಂಗೆ ಅವನಿಗೆ ಸಹಕಾರ ಕೊಡಿ ಅಂಥೇಳಿ ನಾನು ನಿತ್ಯ ಅವುಗಳನ್ನು ಪೂಜಿಸುವೆ ಅಂತ ಹೇಳ್ತಾಳೆ. ನುಡಿಯುತ್ತ ಕೌಶಲ್ಯ, ವಿಶಾಲಾಕ್ಷಿ ಕೌಶಲ್ಯ ಪೂಜಿಸುವಳು ದೈವಿ ಶಕ್ತಿಗಳನ್ನು ಅರ್ಪಿಸಿ ಹೂಗಂಧ ಸ್ತೋತ್ರ ಹೇಳ್ಕೊಂತಾನೆ ಅವ ಹೂವು ಗಂಧಗಳನ್ನು ಅರ್ಪಿಸುತ್ತಾ ಈ ನಿಸರ್ಗದ ಶಕ್ತಿಗಳನ್ನು, ಮನೆಯಲ್ಲಿದ್ದಂಥ ದೇವತೆಗಳನ್ನು ಪೂಜೆ ಮಾಡ್ತಾಳೆ. ನನ್ನ ಮಗನಿಗೆ 14 ವರ್ಷ ಯಶಸ್ವಿಯಾಗಿ ಹೋಗಿ ಬರ್ರಿ, ಅವನಿಗೆ ನೀವು ರಕ್ಷಣೆಯನ್ನು ಕೊಡ್ರಿ ಅಂಥೇಳಿ ರಾಮನ ಮುಂದೆ ಪೂಜೆ ಮಾಡ್ತಾಳೆ. ಮಗನ ನೆತ್ತೆಯ ಮೇಲಿಟ್ಟು ಅಕ್ಕಿ ಕಾಳು, ಮೈಗೆ ಗಂಧ ಲೆಪ್ಪಿಸಿ ವಿಶಲ್ಯಕರಣಿ ಬೇರು ಕಟ್ಟಿದಳು ಕಂಕಣಕ್ಕೆ. ಇದು ನೋಡಿ ಇಂಟ್ರೆಸ್ಟಿಂಗ್ ಇದೆ. ಒಂದನೇದು ಏನಂದ್ರೆ, ಈಗ ನೀವು ನೋಡ್ತೀರ ಪ್ರಾಕ್ಟೀಸ್ನಾಗ ಐತಿ ಅದು. ನೀವು ಎಲ್ಲರೂ ಹೋಗ್ಬೇಕಂದ್ರೆ ನೆತ್ತಿ ಮೇಲೆ ತಲೆ ಮ್ಯಾಗ ಅಕ್ಕಿ ಕಾಳು ಇರ್ತಾರೆ, ಅಕ್ಕಿ ಕಾಳಿಂದ ಆಶೀರ್ವಾದ ಕಳಿಸ್ತಾರೆ. ಇನ್ನು ಅದ್ರ ಜೊತೆಗೆ ಇನ್ನು ಎಲ್ಲರೂ ಹೊಂಟಿದ್ರಪ್ಪ ಅಂದ್ರೆ ನಿಮಗೆ ಮೊಸರ ಮತ್ತು ಸಕ್ಕರೆನೂ ಬಾಯಿ ಹಾಕ್ತಿರ್ತಾರೆ. ಸಾಮಾನ್ಯವಾಗಿ ಅಂದರೆ ಇದು ಅಕ್ಕಿ ಕಾಳ ರಕ್ಷಣೆಗಾಗಿ ಅಕ್ಕಿ ಕಾಳನ್ನಿಟ್ಟು ಅವಳು ನೆತ್ತಿ ಮೇಲೆ ಇಡ್ತಾಳೆ. ಮೈಗೆ ಗಂಧ ಲೇಪಿಸ್ತಾಳೆ, ಮಗನ ಮೈಗೆ ಗಂಧ. ಯಾಕಂದರೆ ಕೊನೆ ತಾಯಿ ಸೇವೆ ಕೊನೆಯದು. ಯಾಕೆ ಅಲ್ಲಿಂದ ಬಿಟ್ಟು ಅರಣ್ಯ ಹೊಕ್ಕಂದ್ರೆ ತಾಯಿ ಸೇವೆ ಅವನಿಗೆ ಸಿಗೋದಿಲ್ಲ, ತಾಯಿಗೆ ಅವು ಮಾಡೋದು ಅವಕಾಶನೂ ಸಿಗೋದಿಲ್ಲ, ತಾಯಿ ಸೇವೆ ಮಾಡೋಕೆ ಅವನಿಗೂ ಅವಕಾಶ ಸಿಗೋದಿಲ್ಲ, ಮುಂದೆ ತಾಯಿಗೆ ಮಗನ ಕಾಳಜಿ ಮಾಡೋಕ್ಕೂ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಇದು ಕೊನೆದು ಅಂದ್ಕೊಂಡು ಗಂಧ ಹಚ್ತಾಳೆ. ಮತ್ತೊಂದು ವಿಶಲಕರಣಿ ಅಂತ ಒಂದು ಹರ್ಬಲ್, ಅವು ವಾಲ್ಮೀಕಿಯವರು ಈ ಶಬ್ದವನ್ನು ಬಳಸಿದ್ದು. ವಿಶಲಕರಣಿ ಬೇರು, ಆ ಬೇರನ್ನು ಅವನಿಗೆ ಏನು ಮಾಡ್ತಾಳೆ, ಕೈ ಕಟ್ತಾಳೆ, ಕಂಕಣ ಕಟ್ತಾಳೆ. ಯಾಕೆ ಕಟ್ತಾಳೆ ಅಂದರೆ ಆ ಬೇರದ ಗುಣ ಏನಿರ್ತದೆ ಅಂದರೆ ಅವನಿಗೆ ಯಾವುದೇ ವಿಷಕಾರಿ ಹಾವು ಕಚ್ಚಿದ್ರು, ಯಾವುದೇ ವಿಷಕಾರಿ ಬಿಲ್ ಗುಡ್ದಾಗ ಒಂದು ಕೂಡಲೇ ಮತ್ತು ರಾಕ್ಷಸರು ಇರಾರ, ಮತ್ತು ಬುಡಕಟ್ಟು ಜನಾಂಗನೂ ಇರೋದ, ಯಾರೇ ಇದ್ದಾರೋ ತಪ್ಪಿ ಇವನಿಗೆ ವಿಷದ ಒಂದು ಬಾಣ ಇವನಿಗೆ ಹತ್ತಿದ್ರು ಕೂಡ ಆ ವಿಷದ ಪರಿಣಾಮ ಆಗಬಾರ್ದು ಅನ್ನುವಂಗ ವಿಷಕರಣಿ ಬೇರನ್ನು ತನ್ನ ಮಗನ ಕೈಗೆ ಕಟ್ತಾಳೆ. ಇವತ್ತು ಇದು ಅದಾವ, ನಿಮ್ಗೆ ಗೊತ್ತಿರಬೇಕು. ಕೆಲವೊಂದು ಉದಾಹರಣೆಗೆ ಹೇಳ್ತೇನೆ. ಈ ಹಾವ ಮತ್ತು ಮುಂಗುಸಿಗೆ ಆಗುವುದಿಲ್ಲ. ಹಾವನ್ನು ಕೊಂದ ನಂತರ ಮುಂಗುಸಿ ಏನು ಮಾಡ್ತದೆ, ಹೋಗಿ ಒಂದು ಗಿಡಮೂಲಿಕೆಯ ಒಂದು ಬೇರನ್ನು ಕಚ್ಚಿ ಅದೇ ಮಾಡ್ತದೆ, ಇದು ಮಾಡ್ಕೊಳ್ತದೆ, ರಿಲೀಫ್ ಮಾಡ್ಕೊಳ್ತದೆ. ಭಾಳ ಜನ ಬುಡಕಟ್ಟು ಜನರಲ್ಲಿ ಇದು ಕೆಲವೊಂದು
ಔಷಧಿಗಳು ಬರ್ತಾವೆ. ಮಂತ್ರ ಔಷಧಿನೂ ಬುಡಕಟ್ಟು ಜನಾಂಗದಾಗ ಇರ್ತದೆ, ನ್ಯಾಚುರಲ್ ಥೆರಪೀಸ್ ಇರ್ತದೆ. ಈ ದೈವಿ ಶಕ್ತಿಗಳನ್ನು ಉಪಯೋಗ ಮಾಡ್ಕೊಳ್ಳುವಂಥದ್ದು ಅವರಲ್ಲಿ ಅದು ಹಿಂದಿಂದ ಬಂದಿದ್ದು, ಇವತ್ತ ನಿನ್ನೆದಲ್ಲದ ಬಹಳ ದಿವಸದಿಂದನೂ ಈ ಪ್ರಯೋಗಗಳು ಬರ್ತಾ ಇವೆ. ಅದೇ ಪ್ರಕಾರ ಇಲ್ಲಿ ಬೇರುಗಳ ಸಹಿತ, ಗಿಡದ ಬೇರುಗಳು, ಪ್ರತಿಯೊಂದು ಗಿಡನೂ ಔಷಧಿನೇ. ಅದು ಮನುಷ್ಯನಿಗೆ ಎಲ್ಲ ರೀತಿಯಿಂದನೂ ಅದು ಅವನಿಗೆ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಆದರೆ ಇಷ್ಟೇ ಅಲ್ಲ, ನಾವು ಯಾವ ಗಿಡ ಯಾವ ರೋಗಕ್ಕೆ ಬರ್ತದೆ, ಯಾವುದಕ್ಕೆ ಬರ್ತದೆ ಅಂತ ತಿಳ್ಕೊಳ್ಬೇಕಂದ್ರೆ ನಾವು ಅಧ್ಯಯನ ಮಾಡಬೇಕು. ಋಷಿ ಮುನಿಗಳು ಅಧ್ಯಯನ ಮಾಡ್ತಿರೋ. ವೇದ ಅಂದ್ರೆ ಏನು? ವಿಜ್ಞಾನದು. ವೇದಾಂತಿ ಅಂದ್ರೆ ವಿಜ್ಞಾನಿ ಅವನು. ಅವ್ರು ಏನೋ ಕೂತು ಕಣ್ಣು ಮುಚ್ಕೊಂಡು ಒಂದು ಕಡೆ ಬರೋದಲ್ಲ, ಬದುಕನ್ನು ಅದಕ್ಕೆ ಡೆಡಿಕೇಟ್ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಬರೆದಂತಹ ಅವು ತತ್ವಗಳು. ವೇದದಲ್ಲಿ ವೇದ ವಾಕ್ಯ ಅಂದ್ರೆ ಏನಂದ್ರೆ ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್ಸ್. ಅವು ನಾವು ಹಿಂಗೆ ಜನರಲೈಸ್ಡ್, ನಾವು ಯಾವ ತತ್ವ, ಈಗ ಉದಾಹರಣೆಗೆ ಈಗ ಸೈನ್ಸಲ್ಲಿ ಕೆಲವೊಂದು ನಿಯಮಗಳು ಬರ್ತಾವಲ್ಲ, ಆ ನಿಯಮಗಳನ್ನು ಹಂಗೆ ಹೇಳಿಲ್ಲ ಅವರು, ಅಧ್ಯಯನ ಮಾಡಿ ಹೇಳ್ಯಾರ ಅವರು ನಿಯಮಗಳನ್ನು. ಗುರುತ್ವಾಕರ್ಷಣ ಶಕ್ತಿ ನಿಯಮ ಅದನ್ನು ಅಧ್ಯಯನ ಮಾಡಿ ಹೇಳಿದ್ದಿದೆ. ಅದೇ ಪ್ರಕಾರ ವೇದಗಳಲ್ಲಿ ಬರುವಂತಹ ತತ್ವಗಳು, ಸಿದ್ಧಾಂತಗಳೇನಿವೆ, ಅದು ಔಷಧಿ ತತ್ವ ಸಿದ್ಧಾಂತ ಆಗಿರ್ಬೋದು, ಸೂರ್ಯ ಸಂಬಂಧ ಇರ್ಬೋದು, ಗಾಳಿಗೆ ಸಂಬಂಧ ಇರ್ಬೋದು, ಭೂಮಿಗೆ ಸಂಬಂಧ ಇರ್ಬೋದು, ಜಲಕ್ಕೆ ಸಂಬಂಧ, ಯಾವುದೇ ಇರಲಿ, ಯಾವುದೇ ತತ್ವಗಳು ಏನದಾವಲ್ಲ ಅವು ಹಾಗೆ ಕಣ್ಣು ಮುಚ್ಕೊಂಡು ಬರೋದಿಲ್ಲ. ಅವರೆಲ್ಲ ಅಧ್ಯಯನ ಮಾಡಿಕೊಂಡು ಅನುಭವದಿಂದ ಅದನ್ನು ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡಿದ್ರೆ ಬರೆದಂತಹ ತತ್ವಗಳು. ಅದಕ್ಕೆ ಇಲ್ಲಿ ಔಷಧೀಯ ಪ್ರಯೋಗದ ಬಗ್ಗೆ, ಇದು ತಾಯಿ ಒಂದು ಮಗನಿಗೆ ರಕ್ಷಣೆ ಸಿಗಲಿ ಅಂತೇಳಿ ವಿಶಲಕರಣಿ ಬೀರನ್ನ ಕೈ ಕಟ್ತಾಳೆ. ಮನದಲ್ಲಿ ದುಃಖ ಅಡಗಿಸಿ ನೋಡಿ ಇಷ್ಟೆಲ್ಲ ಹೇಳ್ತಿರ್ತಾಳೆ, ದೇವರನ್ನು ಕೇಳ್ಕೊತಿರ್ತಾಳೆ, ನಿಸರ್ಗನ ಕೇಳ್ಕೊಳ್ತಿರ್ತಾಳೆ, ಮಗನಿಗೆ ಧೈರ್ಯ ತುಂಬ್ತಿರ್ತಾಳೆ, ನೀನು ಸದಾ ರಕ್ಷಣೆ ಇದೆ, ನೀನು ಹೋಗಪ್ಪ ಅಂತಲೂ ಹೇಳ್ತಿರ್ತಾಳೆ. ಅದರ ಜೊತೆಗೆ ಅವಳಲ್ಲಿ ದುಃಖ ಆಗ್ತಿರ್ತದೆ. ಆ ದುಃಖವನ್ನು ಪ್ರಕಟ ಮಾಡೋದಿಲ್ಲಗೆ, ದುಃಖವನ್ನು ಮನಸ್ಸಿನಲ್ಲಿ ಅದನ್ನು ಅಡಗಿಸಿಕೊಂಡು ಹುಸಿ ಹರುಷದಿ ರಾಮನಪ್ಪಿದರು. ಖುಷಿ ಮುಖದ ಮ್ಯಾಗ ಖುಷಿ ಒಂದು ಸಂತೋಷ ತಂದರೆ, ಮಗನ ನಕ್ಕೋತನ ಬೆಳ್ಕೊಡ್ಬೇಕಲ್ಲ, ಹತ್ಕೋತ ಬೆಳ್ಕೊಟ್ರೆ ಸರಿಯಾಗುವುದಿಲ್ಲ ಅಂತ ಹೇಳಿ ಮನುಷ್ಯನಾಗ ದುಃಖ ಎಲ್ಲ ನುಂಗ್ಕೊಂಡು ತನ್ನ ಹುಸಿ ನಗಿಯನ್ನೇ ವಿರುದ್ಧ ಮಗನನ್ನು ಅಪ್ಪಿಕೊಳ್ತಾಳೆ. ಅಪ್ಪಿಕೊಳ್ಳುವಳು ತುಟಿಗಳಿಂದ ಕೌಶಲ್ಯ ನುಡಿವಳು. ಮತ್ತು ಅಪ್ಪಿಕೊಂಡನ್ನು ತುಟಿಗಳಿಂದ, ಹೃದಯದಿಂದ ಅಲ್ಲ ಅದು. ಆಕಿ ಶಬ್ದ ಅವಾಗ ಏನು ಬರ್ತದ, ಮನಸ್ಸಿನ ದುಃಖ ಇರ್ತದ, ಹುಸಿ ನಗೆಯನ್ನು ಬೀರುತ್ತಾ ಅಪ್ಕೊಳ್ತಾಳ, ತುಟಿಗಳಿಂದ ಬರ್ತಿದೆ, ಅದು ಹೃದಯದಿಂದ ಬರೋದಿಲ್ಲ ಮಾತುಗಳು ಆಕಿಗೆ. ಅಲ್ಲಿ ಹೇಳ್ತಾಳೆ, ಓ ಕಂದ, ನಿನ್ನ ಉದ್ದೇಶ ಈಡೇರಲಿ, ಅರಣ್ಯಕ್ಕೆ ಹೋಗು, ಸ್ವಸ್ಥ ಹರ್ಷದಿ ಅಯೋಧ್ಯೆಗೆ ನೀ ಮರಳುವುದನ್ನು ಕಾಯಿವೆ. ಲಾಸ್ಟ್ ಶಬ್ದಗಳಿವು, ತುಟಿ ಶಬ್ದಗಳು, ಹೃದಯದಿಂದ ಬಂದದ್ದು ಅಲ್ಲ. ಮಗನೇ, ನೀನು ಹೋಗಿ ಅನಿವಾರ್ಯತೆ ನೋಡಿ, ನೀನು ಒಳ್ಳೆ ಕೆಲಸಕ್ಕೆ ಹೊಂಟಿದ್ದೆಪ್ಪ, ನಿನ್ನ ಉದ್ದೇಶ ತಂದೆಯ ವಚನ ಪಾಲಿಸ್ಬೇಕಂತ ಹೇಳಿದೆ, ಅದನ್ನು ಪೂರೈಸಕ್ಕಾಗಲಿ. ಮುಂದೆ ಅರಣ್ಯಕ್ಕೆ ಹೋಗಿ ಯಾವ ರೀತಿ ಇವತ್ತು ನೀನು ಹರ್ಷದಿಂದ ಹೊಂಟಿದೀಯಾ, ಈಗ ಯಾವ ಸ್ಥಿತಿಯಲ್ಲಿ ನೀನು ಹೊಂಟಿದೀಯಾ, ಅದೇ ಒಂದು ಸ್ಥಿತಿಯಲ್ಲಿ ನೀನು ಮರಳಿ ಬಾ ಅಂಥೇಳಿ ಆಶೀರ್ವಾದ ಮಾಡ್ತಾಳೆ. ಮುಂದೆ ನಾನು 14 ವರ್ಷ ನಿನ್ನನ್ನು ಕಾಯುತ್ತೇನೆ, 14 ವರ್ಷ ನಾನು ನಿತ್ಯ ನಿನ್ನ ಬರುವುದನ್ನು ನಾನು ಕಾಯ್ತಾ ಇರ್ತೇನೆ ಅಂತ ಹೇಳ್ತಾಳೆ. ಕೌಶಲ್ಯದಿಂದ ಬೀಳ್ಕೊಡುಗೆ ಪಡೆದ ರಾಮ ತಾಯಿ ಪಾದಕ್ಕೆರಗಿ ಸೀತೆ ಹತ್ತ ಹೋದ. ಆತ ತಾಯಿದಂತೂ ಸಮಾಧಾನ ಮಾಡಿದ, ತಾಯಿ ಆಶೀರ್ವಾದ ಕೊಟ್ಟಳು, ಮತ್ತು ಅವನಿಗೆ ಸಲಹೆಗಳನ್ನು ಕೊಡ್ತಾಳೆ, ಬದುಕನ್ನು ಹೆಂಗೆ ಅಲ್ಲಿ ಅರಣ್ಯದಾಗ ತೆಗಿಬೇಕು ಅನ್ನೋದನ್ನು ಹೇಳ್ತಾಳೆ. ಜೊತೆಗೆ ಎಲ್ಲ ದೇವತೆಗಳನ್ನು, ಅರಣ್ಯ ಶಕ್ತಿಗಳನ್ನು, ನೈಸರ್ಗಿಕ ಶಕ್ತಿಗಳನ್ನು ಆಕೆ ಕೇಳ್ಕೊಳ್ತಾಳೆ, ಪೂಜೆ ಮಾಡ್ತಾಳೆ, ನನ್ನ ಮಗ ರಕ್ಷಣೆ ಕೊಡು ಅಂತ ಹೇಳಿ. ಇಲ್ಲಿ ಅವಳು ತನ್ನ ಮಗನ್ನೇ ಏನು ಕಳ್ಕೊಳ್ತೀರ ಅಂದರೆ ಮಗ ಬಿಟ್ಟು ಹೊಂಟಿರ್ತಾನೆ ಅವನು. ಇದು ಅಗಲಿಕೆ, ಮಗನ ಅಗಲಿಕೆಯನ್ನು ತಾಯಿ ಎಲ್ಲ ದುಃಖವನ್ನು ನುಂಗಿಕೊಂಡು ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಆ ಒಂದು ಚಿತ್ರವನ್ನು ವಾಲ್ಮೀಕಿಯವರು ಭಾಳ ಚೆಂದಾಗಿಟ್ಟಾರೆ. ಅದನ್ನೇ ವಿಚಾರಗಳನ್ನು ತಮ್ಮ ಮುಂದಿಟ್ಟೇನೆ. ಈಗರೂ ಹಾಗೆ ಏನು ವ್ಯತ್ಯಾಸ ಆಗಿಲ್ಲ. ತಾಯಿ ನೋಡ್ರಿ, ನೀವು ಏನಾದರೂ ಈಗ ಹಾಸ್ಟೆಲ್ಗೆ ಹೋಗ್ತಿರ್ತೀರಿ, ನೀವು ಹಾಸ್ಟೆಲ್ಗೆ ಹೋಗೋ ಕಾಲಕ್ಕೆ ತಾಯಿ ಮನಸ್ಸಿನಾಗ ಇರುವುದಿಲ್ಲ ಅದು. ಮಗನ ಬಿಟ್ಟು ಹೇಗಪ್ಪ, ಮಗ ನನ್ನ ಒಂದು ಇದರಲ್ಲಿ ಬೆಳೀಲಿ ಅಂತ ಇರುತ್ತೆ. ಎಲ್ಲ ನೀವು ವಿದೇಶಿಗೆ ಹೊಂಟ್ರಂತ ನೀವು ತಾಯಿ ಬಗ್ಗೆ ವಿಚಾರ ಮಾಡ್ತಿರೋ ಗೊತ್ತಿಲ್ಲ, ತಾಯಿ ಮಾತ್ರ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ನನ್ನ ಮಗ ಅಲ್ಲಿ ಏನು ಮಾಡ್ತಾ ಇದ್ದಾನ, ಸಾಲಿ ಕಲಿ ಮುಂದೆ ನೀವು ಹಾಸ್ಟೆಲ್ದಾಗ ಸರಿಯಾಗಿ ಊಟ ಆಗ್ತದೋ ಇಲ್ಲೋ, ಅವನು ಮತ್ತೇನು ಜ್ವರ ಬಂದಾವ, ಇಲ್ಲಿ ನಿತ್ಯ ಅವನ ಬಗ್ಗೆ ಚಿಂತೆ ಮಾಡ್ತಿರ್ತಾಳೆ ತಾಯಿ. ಅದಕ್ಕೆ ಆ ತಾಯಿ ಹೃದಯಕ್ಕೆ ಭೂಮಿ ಮ್ಯಾಗ ನನಗನ್ನಿಸ್ತಿದೆ ಮತ್ತೊಂದು ಅಲ್ಟರ್ನೇಟಿವ್ ಇಲ್ಲ. ತಾಯಿ ಹೃದಯನೇ. ಬಟ್ ಅದನ್ನು ತಿಳ್ಕೊಳ್ಳುವಂಥ ಮಕ್ಕಳು ಏನು ಹುಟ್ಟಬೇಕು ಅನ್ನೋದನ್ನೇ ನಂದು ಇದು ವಾಲ್ಮೀಕಿಯವರ ಒಂದು ಸಂದೇಶ. ಅದಕ್ಕೆ ಇನ್ನು ಮುಂದೆ ಅವ ಅಲ್ಲಿಂದ ಸೀತೆ ಕಡೆ ಹೋಗ್ತಾನೆ.
ಸೀತೆ ಕಡೆ ಹೋದ ನಂತರ ಅಲ್ಲಿ ಸೀತೆನ ಹೆಂಗೆ ಸಮಾಧಾನ ಪಡಿಸ್ತಾನೋ, ಸೀತೆಗೆ ಏನು ಹೇಳ್ತಾನೆ ಅನ್ನೋದನ್ನು ನಾನು ತಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.